Hello everyone, welcome to our Veranda Risk Kannada YouTube channel. This is Ashwiniya. Friends, SSC GD previous year GK questions ನಾವು ನೋಡ್ತಾ ಇದ್ವಿ. ಇವತ್ತು ಕೂಡ ಒಂದು ಶಿಫ್ಟ್ನ 25 questions GK questions ನೀವು ನೋಡ್ತೀರಾ. ಆದಷ್ಟು ಎಲ್ಲರೂ ಕೂಡ ಒಂದು ಕಡೆ ನೋಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾರ್ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಯು ಹ್ಯಾವ್ ಟು, ಬಿಕಾಸ್ ಒಂದೇ ಕಡೆ ನಿಮಗೆ GK questions ಸಿಕ್ತು ಅಂತ ಅಂದರೆ ಈಸಿಯಾಗಿ ರಿವಿಷನ್ ಮಾಡ್ಬೋದು. ಆ್ಯಂಡ್ ಎಲ್ಲ ಕ್ವೆಶನ್ಸ್ ಬರೀ ತುಂಬ ರಿಪೀಟ್ ಮಾಡ್ತಾ ಇರ್ತೀನಿ ನಾನು ಸೇಮ್ ಸೆಂಟೆನ್ಸ್, ಬಿಕಾಸ್ ಅವೆಲ್ಲ ನಿಮಗೆ ಇಂಪಾರ್ಟೆಂಟ್. ಅಂದರೆ ಲೈಕ್ SSC GDಗೆ ಮಾತ್ರ ಸೀಮಿತ ಅಲ್ಲ, ನಿಮ್ಮ ಅಪ್ಕಮಿಂಗ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ GK ಇರೋದ್ರಿಂದ GK ಫಿಕ್ಸ್ಡ್ ಕ್ವೆಶನ್ಸ್. ಹಾಗಾಗಿ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳಿದಾನೆ ಅಂತ ಅಂದರೆ ಕೇಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈಸಿಯಾಗಿ ರಿವಿಷನ್ ಮಾಡ್ಬೋದು. ಒಂದು ಸಲ ಬರ್ಕೊಳ್ಳೋದು 10 ಸಲ ಓದಿದ್ದಕ್ಕೆ ಈಕ್ವಲ್ ಆಗಿರೋದ್ರಿಂದ ತಲೆಯಲ್ಲೂ ಕೂಡ ಚೆನ್ನಾಗಿ ನೆನ್ಪುಳಿಯುತ್ತೆ. ನೆಕ್ಸ್ಟ್ ಈಸಿಯಾಗಿ ಆನ್ಸರ್ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ನಾನು ಕ್ವೆಶನು ಪ್ಲಸ್ ಆನ್ಸರ್ ಕೊಡ್ತಾ ಹೋಗ್ತೀನಿ. ಬಿಕಾಸ್ ಎಕ್ಸ್ಪ್ಲನೇಷನ್ನು ನಾನು ಅನಾಲಿಸ್ ಮಾಡಿರೋ ಪ್ರಕಾರ ಬೇಡ, ನಮಗೆ ಕ್ವೆಶನ್ ಮತ್ತು ಆನ್ಸರ್ ಸಿಕ್ಕರೆ ಸಾಕು ಮ್ಯಾಮ್, ಎಕ್ಸ್ಪ್ಲನೇಷನ್ ವಿ ಕ್ಯಾನ್ ರೀಡ್ ಅಂತಲೂ ಹೇಳಿದ್ದೀರಾ. ಆ್ಯಂಡ್ ಒಂದು ಕಡೆ ನಮಗೆ ಕ್ವೆಶನ್ಸ್ ಕಲೆಕ್ಟ್ ಆಗೋದು ಇಂಪಾರ್ಟೆಂಟು ಅಂತ. ಹಾಗಾಗಿ ಕ್ವೆಶನ್ ಪ್ಲಸ್ ಆನ್ಸರ್ನ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಯಾರ್ಯಾರು SSC GD ಪ್ರೀವಿಯಸ್ ಇಯರ್ ರೀಸನಿಂಗ್ ಕ್ವೆಶನ್ಸ್ನ ನೋಡಿಲ್ಲ, ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು SSC GD ಅಂತಾನೆ ಸಪ್ರೇಟಾಗಿ ಪ್ಲೇಲಿಸ್ಟ್ ಇದೆ, ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ ಕೂಡ ಸಿಗ್ತವೆ. ಕಂಪ್ಲೀಟಾಗಿ ಶಿಫ್ಟ್ ವೈಸ್ ಕೂಡ ನಾನು ಸಾಲ್ವ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಆ ಎಲ್ಲ ವಿಡಿಯೋಸ್ನ ನೋಡಿ ಪಕ್ಕ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಎಲ್ಲ ಎಕ್ಸಾಮ್ಸಿಗೂ ಕೂಡ ಯೂಸ್ಫುಲ್ ಆಗಿರ್ತವೆ, ಬರೀ ಅದೊಂದಕ್ಕೆ ಅಲ್ಲ. ಸರಿನಾ? ಎಸ್, ಬಿಫೋರ್ ದಟ್ ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ಇರಲಿ ಅಂತ ಎಕ್ಸ್ಪ್ಲನೇಷನ್ ಬೇಡ, ಬಟ್ ಕನ್ನಡದಲ್ಲೂ ಕೂಡ ಕ್ವೆಶನ್ಸ್ನ ತರೋದ್ರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಕನ್ನಡ ಪ್ಲಸ್ ಇಂಗ್ಲೀಷ್ ಕ್ವೆಶನ್ ಅಂದರೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಬಿಟ್ಟು ಇಂಗ್ಲೀಷ್ ಕ್ವೆಶನ್ಸ್ನ ಕನ್ನಡಕ್ಕೆ ನಾನು ತಂದಿದ್ದೀನಿ. ಹಾಗಾಗಿ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಕ್ವೆಶನ್ ಈಸ್ ಫೈನಲ್ ಕ್ವೆಶನ್. ದಟ್ ಮೀನ್ಸ್ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಇಂಗ್ಲೀಷಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟ್ ಆಗಿರುತ್ತೆ. ಎಸ್, ಫಸ್ಟ್ ಕ್ವೆಶನ್. ಆಸ್ ಪರ್ ಆನ್ ಅನೌನ್ಸ್ಮೆಂಟ್ ಮೇಡ್ ಬೈ ಅ ಚೇರ್ಮನ್ ಆಫ್ ISRO ಆನ್ 6th September 2021, Chandrayaan-2 had completed dash revolutions of the moon. ಏನು ಇಸ್ರೋ ಚೇರ್ಮನ್ ನಮಗೆ ಒಂದು ಏನು ಅನೌನ್ಸ್ಮೆಂಟ್ನ ಮಾಡಿದ್ರು, ಎಷ್ಟು ರೆವಲ್ಯೂಷನ್ಸ್ ಕಂಪ್ಲೀಟ್ ಆಯಿತು ಅಂತಂದು. ಎಷ್ಟು ರೆವಲ್ಯೂಷನ್ಸ್ ಅವಾಗ ತುಂಬ ನ್ಯೂಸ್ ಆಗಿತ್ತು. ಎಷ್ಟು? 9000. ಕ್ಲಿಯರ್? ನೆಕ್ಸ್ಟ್, ವಿಚ್ ಕಂಟ್ರಿ ಈಸ್ ರಿಗಾರ್ಡೆಡ್ ಆಸ್ ದ ಆರಿಜಿನ್ ಆಫ್ ಸುಮೋ ರೆಸ್ಲಿಂಗ್ ಗೇಮ್ ಅಂತೆ. ಕ್ವೆಶನ್ ಬಂದ ತಕ್ಷಣ ಪಾಸ್ ಮಾಡಿ ನೀವು ಆನ್ಸರ್ ಹೇಳ್ಕೊಳ್ಳಿ, ಮನಸ್ಸಲ್ಲಿ ಹೇಳ್ಕೊಳ್ಳಿ. ಹೇಳ್ಕೊಂಡಾದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಆನ್ಸರ್ ಕರೆಕ್ಟ್ ಇದೆನಲ್ಲ ಅಂತ. ಕಮೆಂಟ್ ಮಾಡಿ ನೀವು ಎಷ್ಟು ಕ್ವೆಶನ್ಸಿಗೆ ಆನ್ಸರ್ ನಿಮಗೆ ಗೊತ್ತಿತ್ತು ಅಂತ. ಕ್ಲಿಯರ್? ಜಪಾನ್ ಆರಿಜಿನ್, ಮೂಲ ಜಪಾನ್. ಕ್ಲಿಯರ್? ಎಸ್. ಹೂ ಈಸ್ ನೌನ್ ಆಸ್ ದ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಫಾದರ್ ಯಾರು ಅಂತ ಅಂದರೆ ಆಲ್ಫ್ರೆಡ್ ಮಾರ್ಷಲ್. ಸರಿನಾ? ನೆಕ್ಸ್ಟ್, ದಿ ಡೆಪ್ಯೂಟಿ ಸ್ಪೀಕರ್ ಆಫ್ ದ ಲೋಕಸಭಾ ಇಸ್ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ. ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಅವರನ್ನ ಕಚೇರಿಯಿಂದ ತೆಗೆದು ಹಾಕಲಾಗುತ್ತದೆ. ಆಕ್ಚುಲಿ ಇದು ಯಾವುದರ ಮೂಲಕ ತೆಗೆದು ಹಾಕಲಾಗುತ್ತದೆ ಅಂತ, ದ ಆರ್ಡರ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಆರ್ಡರ್ ಮೇಲೆ, ಅಥವಾ ದಿ ಆರ್ಡರ್ ಆಫ್ ದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರ ಆಧಾರದ ಮೇಲೆ, ಅಥವಾ ದ ರೆಸಲ್ಯೂಷನ್ ಆಫ್ ದ ಲೋಕಸಭಾ ಪಾಸ್ಡ್ ಬೈ ಎ ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ಸ್ ಆಫ್ ದ ಲೋಕಸಭಾ. ಸರಿನಾ? ದ ಆರ್ಡರ್ ಆಫ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರಿಂದ ಅಂತ ಅಂದರೆ ಲೋಕಸಭೆಯ ನಿರ್ಣಯವನ್ನು ಲೋಕಸಭೆಯ ಆಗಿನ ಏನಿರ್ತಾರಲ್ವ ಎಲ್ಲ ಸದಸ್ಯರ ಬಹುಮತವನ್ನು ತೆಗೆದುಕೊಂಡ್ಬಿಟ್ಟು ರಿಮೂವ್ ಮಾಡಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ CNG ಸ್ಟ್ಯಾಂಡ್ಸ್ ಫಾರ್ ವಿಚ್ ಅಮಾಂಗ್ ದ ಫಾಲೋಯಿಂಗ್. CNG ಅಂದರೆ ಏನು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನೆಕ್ಸ್ಟ್, ಟಿಲ್ ವಿಚ್ ಇಯರ್ ವಾಸ್ ಬಾಂಗ್ಲಾದೇಶ ಪಾರ್ಟ್ ಆಫ್ ಪಾಕಿಸ್ತಾನ್. ಎಷ್ಟನೇ ವರ್ಷದವರೆಗೂ ಕೂಡ ಪಾಕಿಸ್ತಾನದ ಭಾಗವಾಗಿ ಬಾಂಗ್ಲಾದೇಶ ಇತ್ತು ಅಂತ ಅಂದ್ರೆ 1971. ಕ್ಲಿಯರ್? ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಮೆಸೊಪೊಟಾಮಿಯನ್ ಲ್ಯಾಂಗ್ವೇಜ್. ಯಾವುದು? ಇದು ಒಂದ್ ಸ್ವಲ್ಪ ಬಿಕಾಸ್ ಆವಾಗಿನ ಕಾಲದಾಗಿರೋದ್ರಿಂದ ಒಂಚೂರು ಕನ್ಫ್ಯೂಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸುಮೇರಿಯನ್ ಭಾಷೆಯಾಗಿರಲಿಲ್ಲ. ಗೊತ್ತಿದ್ರೆ ಆನ್ಸರ್ ಮಾಡಿ, ನೆಗೆಟಿವ್ ಇತ್ತು ಅಂದ್ರೆ ದಯಮಾಡಿ ಬಿಡಿ, ಲಕ್ ಮೇಲೆ ಹಾಕೋಕ್ ಹೋಗ್ಬೇಡಿ. ಎಸ್, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಡಿಕ್ಲೇರಿಂಗ್ ಅವಾದ್ ಎ ಡಿಸ್ಟರ್ಬ್ಡ್ ರೀಜಿಯನ್ ರಿಕ್ವೈರಿಂಗ್ ಇಟ್ ಟು ಬಿ ಬ್ರಾಟ್ ಅಂಡರ್ ಬ್ರಿಟಿಷ್ ಕಂಟ್ರೋಲ್. ಯಾರು ಅಂತ ನೋಡೋದಾದ್ರೆ, ನಿಯಂತ್ರಣಕ್ಕೆ ಅವಾದ್ ಅನ್ನು ಪ್ರಕ್ಷುಬ್ಧ ಪ್ರದೇಶವೆಂದು ಘೋಷಿಸುವಲ್ಲಿ ಈ ಕೆಳಗಿನವರಲ್ಲಿ ಯಾರು ಪ್ರಮುಖರು? ಅದನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ತಂದರು. ಕ್ಲಿಯರ್? ಒಂಚೂರು ಅದಕ್ಕೆ ಅಲ್ಲಿ ಇಲ್ಲಿ ಒಂಚೂರು ಇದಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಲಾರ್ಡ್ ಡಾಲ್ ಹೌಸಿ ಇಸ್ ದ ಕರೆಕ್ಟ್ ಆನ್ಸರ್. ಅವಾದ್ ಅನ್ನ ಪ್ರಕ್ಷುಬ್ಧ ಪ್ರದೇಶ ಅಂತ ಘೋಷಿಸಿದ್ದು ಯಾರು ಅಂತ. ಓಕೆ, how many seats did the National Congress win at the Bihar Assembly elections held during October and November 2020? ಅಕ್ಟೋಬರ್ ನವೆಂಬರ್ 2020 ನಲ್ಲಿ ನಡೆತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನ ಗೆದ್ದಿತ್ತು? ಕ್ಲಿಯರ್? ಎಷ್ಟು ಸ್ಥಾನ ಅಂತ ನೋಡೋದಾದ್ರೆ 19 is the correct answer. Next question. Which of the following is the SI base unit for photometry? The science of measuring light as perceived by the human visual system. Okay, SI ಮೂಲ ಘಟಕ ಫೋಟೋಮೆಟ್ರಿ. SI ಮೂಲ ಯಾವುದು ಅಂತ ಅಂದ್ರೆ ಕ್ಯಾಂಡೆಲಾ is the correct answer. Next, in which of the following cities of India is the Saptak Music Festival celebrated? ಸಪ್ತಕ ಸಂಗೀತ ಉತ್ಸವವನ್ನ ಯಾವ ಸಿಟಿನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಅಹಮದಾಬಾದ್, ಲಕ್ನೋ, ಭೋಪಾಲ್, ಅಮೃತ್ಸರ್. ಅಹಮದಾಬಾದ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಅಲ್ಲೇ ಸೆಲೆಬ್ರೇಟ್ ಮಾಡೋದು. Who is the author of the book Two Lives? Author B.S. Naipaul, Arvind Adiga, Salman Rushdie, Vikram Seth. Vikram Seth is the correct answer. Next, in August 2021, Prime Minister Narendra Modi announced that the Rajiv Gandhi Khel Ratna Award would be renamed to, ಇದೆಲ್ಲರಿಗೂ ಗೊತ್ತಿರುತ್ತೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ರೀನೇಮ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವಿತ್ ದ ರೆಫರೆನ್ಸ್ ಟು ಇಂಡಿಯಾಸ್ ಫ್ರೀಡಮ್ ಮೂವ್ಮೆಂಟ್, which Prime Minister of Great Britain announced the Communal Award in 1932? ಯಾರು ಅನೌನ್ಸ್ ಮಾಡಿದ್ರು ಅಂತ ನೋಡೋದಾದ್ರೆ ಜೇಮ್ಸ್ ರಾಸ್ಮೆ ಮ್ಯಾಕ್ಡೊನಾಲ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಕಮ್ಯುನಲ್ ಪ್ರಶಸ್ತಿಯನ್ನ, ಹೌದು ಅವರೇ. ನೆಕ್ಸ್ಟ್, ಇನ್ ವಿಚ್ ಸಿಟಿ did the freedom fighter Chandrasekhar Azad shoot himself on being beset by the British police? ಅಂತೆ ಅವರೇ ಶೂಟ್ ಮಾಡಿಕೊಂಡು ಯಾವ ಸತ್ತೋದ್ರು. ಓಕೆ, ವೀರಮರಣವನ್ನ ಹೊಂದಿದ್ರು. ಅವರು ಎಲ್ಲಿ ಅಂತ, ಯಾವ ನಗರದಲ್ಲಿ ಅಂತ ನೋಡೋದಾದ್ರೆ ಅಲಹಾಬಾದ್. ಅಂಡ್ ಈ ಒಂದು ಕ್ವೆಶನ್ ನಲ್ಲಿ ನಾನು ಇಷ್ಟಪಡೋದೇನು ಅಂದ್ರೆ, ಆಕ್ಚುಲಿ ನಾನು ಹೋಗಿದ್ದೆ ಆ ಒಂದು ಪಾರ್ಕ್ ಅಲ್ಲಿ, ಅವರ ಒಂದು ಸ್ಟ್ಯಾಚ್ಯೂ ಇದೆ ಅಲ್ಲಿ ಅಲಹಾಬಾದ್ ಅಲ್ಲಿ, ಉತ್ತರ ಪ್ರದೇಶ. ಓಕೆ,
ಅವ್ರು ಹೇಗ್ ನಿಂತಿದಾರೋ ಅದೇ ರೀತಿ ಇದೆ ಬಟ್ ನಾನು ಹೋಗಿ ಟೈಮಲ್ಲಿ ನನ್ಗೆ ಅವ್ರ ಬಗ್ಗೆ ಟು ಬಿ ಫ್ರ್ಯಾಂಕ್ ನನ್ಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಅಲ್ಲಿ ಹೋಗಿ ತಿಳ್ಕೊಂಡಾಗ ಸೀರಿಯಸ್ಲಿ ಒಂಥರ ಏನಂತಾರೆ ಗೂಸ್ ಬಂಪ್ಸ್ ಬಂದ್ಬಿಡ್ತು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ನೋಡುತ್ತಿದ್ರೆ. ಅಂಡ್ ಅವ್ರ ಕಾಲಿಗೆ ಬಿದ್ದು, ಆ ಒಂದು ಸ್ಟ್ಯಾಚು ಕಾಲಿಗೆ ಬಿದ್ಬಿಟ್ಟು ನಮಸ್ಕಾರ ಮಾಡಿ ಬಂದಿದ್ರೆ ಐ ಫೀಲ್ ಲೈಕ್ ಲಕ್ಕಿ ಅಂತ ಫೀಲ್ ಆಗುತ್ತೆ. ಓಕೆ, ಕದಂ ಅಣೆಕಟ್ಟು ಕದಂ ನದಿಯ ಸಂಗಮನದಲ್ಲಿ, ಅಂದ್ರೆ ಯಾವ ಒಂದು ಡ್ಯಾಮ್ ಇಸ್ ಲೊಕೇಟೆಡ್ ಅಟ್ ದ ಕಾನ್ಫ್ಲುಯೆನ್ಸ್ ಆಫ್ ದ ಕದಂ ರಿವರ್ ಇಂಟು ಯಾವುದು ಅಂತ ನೋಡೋದಾದ್ರೆ ಶರಾವತಿ, ಗೋದಾವರಿ, ಕಬಿನಿ, ಕಾವೇರಿ. ಗೋದಾವರಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವೆಶನ್. In November 2020, WhatsApp partnered with 5 Indian banks to process its payment services. Which of the following banks is not one of the 5 banks in that list? ನಿಮಗೆಲ್ಲ ಗೊತ್ತಾಯ್ತು. ವಾಟ್ಸಪ್ಪಲ್ಲೂ ಕೂಡ ನಾವು UPI ಪೇಮೆಂಟ್ನ ಮಾಡ್ಬೋದು. ಆ ಒಂದು ಆಪ್ಷನ್ ನಮಗೆ ರೀಸೆಂಟಾಗಿ 2020ನಲ್ಲಿ ಬಂತು. ಆವಾಗ ನಾವೇನೋ ಒಂಥರ ಎದುರ್ಕೊಂಡಿದ್ವಿ. ಇವಾಗ ಆಲ್ಮೋಸ್ಟ್ ಅಂತ ಹೇಳೋಕ್ಕಾಗಲ್ಲ, 50% ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಮಗಿನ್ನೂ ಅದು ಸೇಫ್ ಅಲ್ಲ ಅನ್ನೋದೇ ಒಂದು ಮೈಂಡ್ ಸೆಟ್ ಇದೆ. ಓಕೆ, 5 ಬ್ಯಾಂಕ್ಗಳ ಜೊತೆ ಅದು ಏನು ಪಾಲುದಾರಿಕೆನ ಮಾಡ್ಕೊಂತು. ಅದರ ಯಾವ್ಯಾವುದು ಬ್ಯಾಂಕ್ ಅಂದ್ರೆ ಆಕ್ಸಿಸ್ ಒಂದು, SBI ಒಂದು, ಓಕೆ, ICIC, ಜಿಯೋ ಪೇಮೆಂಟ್ಸ್ ಬ್ಯಾಂಕ್, ಓಕೆ, ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಂಡ್ HDFC. ಇನ್ನು ಯಾವ್ದು ಉಳಿತು ಇದರಲ್ಲಿ? ಇದು ಇದೆ. ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಓಕೆ, 1 second. ಇದು ಅಲ್ಲ ಆಯ್ತಾ, ಇದು ಕನ್ನಡದಲ್ಲಿ ಅಲ್ಲ, ಇದು ಫಿಶಿಂಗ್ ಅಲ್ಲ. ಓಕೆ, when the caterpillar is ready to enter the next stage of its life cycle called dash, it first waves a net to hold itself. ಯಾವ ಒಂದು ಕ್ಯಾಟರ್ಪಿಲ್ಲರ್ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೇಕಾದ್ರೆ ಅದೇನ್ ಮಾಡುತ್ತೆ? ಹೆಗ್ಸ್ನ ಹೋಲ್ಡ್ ಮಾಡ್ಕೊಳುತ್ತಾ ಇಲ್ಲ. ವೆನ್ ದ caterpillar is ready to enter the next stage of its life cycle called, okay, ನೆಕ್ಸ್ಟ್ ಸ್ಟೇಜ್ ಲೈಫ್ ಸೈಕಲ್ ಹೋಗೋದನ್ನ ಏನಂತ ಕರೀತಾರೆ ಅಂತ. ಆಕ್ಚುಲಿ ಅದು ಎಗ್ನ ಲೈಕ್ ಅದರಿಂದ ಹೊರಗಡೆ ಬಂದ್ಬಿಟ್ಟು ಅದಾದ್ಮೇಲೆ ಅದ್ರದೇ ಆದಂತ ಸ್ಟೇಜ್ ಲೈಕ್ ಚಿಟ್ಟೆ ಲೈಫ್ ಸೈಕಲ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು APEDA report 2020, which Indian state has the highest percentage of commercially cultivated floriculture ಅಂತೆ. ಓಕೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ಪ್ರಮಾಣವನ್ನ ಹೊಂದಿದೆ ವಾಣಿಜ್ಯಿಕವಾಗಿ ಬೆಳೆಸಿದ ಹೂಗಾರಿಕೆ ಅಂತೆ? ಯಾವುದು ಅಂತ ನೋಡೋದಾದ್ರೆ ತಮಿಳ್ನಾಡು ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಹೌದು. ಓಕೆ, ಇಲ್ಲಿದೆ ನೋಡಿ, ಅದು ಆಕ್ಚುಲಿ ಕ್ವೆಶನ್ ರಾಂಗ್ ಇತ್ತು ಅನ್ಕೋತೀನಿ. ಇಲ್ಲಿದೆ. ಕ್ಯಾಟರ್ಪಿಲ್ಲರ್ ತನ್ನ ಜೀವನ ಚಕ್ರದ ಡ್ಯಾಶ್ ಎಂಬ ಮುಂದಿನ ಹಂತವನ್ನು ಪ್ರವೇಶಿಸಲು ಸಿದ್ಧವಾದಾಗ ಅದು ಮೊದಲು ತನ್ನನ್ನು ಹಿಡಿದಿಟ್ಟುಕೊಳ್ಳಲು ಬೆಲೆ ನೇಯುತ್ತದೆ ಅಂತೆ. ಯಾವುದು ಅಂತ ಅಂದ್ರೆ ಆ ಒಂದು ಚಕ್ರ, ಆ ಒಂದು ಸೈಕಲ್ ನ ನಾವೇನಂತ ಕರಿತೀವಿ? ಪ್ಯೂಪಾ ಅಂತ ಕರಿತೀವಿ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವೆಶನ್. India is ranked at the dash place in the Climate Change Performance Index, which was released on 7 December 2020 ನಲ್ಲಿ ರಿಲೀಸ್ಡ್ ಆಗಿರ್ತಕ್ಕಂಥ ಸೂಚ್ಯಂಕದ ಪ್ರಕಾರ ಯಾವ ಸ್ಥಾನದಲ್ಲಿತ್ತು ಅಂತ ನೋಡೋದಾದ್ರೆ 10ನೇ ಸ್ಥಾನದಲ್ಲಿ ಇತ್ತು. ಸರಿನಾ? ರಿಪೀಟ್ ಆಗಿದ್ದಾವೆ ಕ್ವೆಶನ್ಸ್. ಓಕೆ, who among the following was awarded the 2020 Tyler Prize for Environmental Achievement on 27 January 2020? ಓಕೆ, ಪರಿಸರ ಸಾಧನೆಗಾಗಿ ಈ ಕೆಳಗಿನ ಓಕೆ ಯಾರಿಗೆ ನೀಡಿದ್ದಾರೆ ಅಂತ ಅಲ್ವಾ? ಪಾರ್ಥ ದಾಸಗುಪ್ತ, ಪವನ್ ಸುಖದೇವ್ ಇಸ್ ದ ಕರೆಕ್ಟ್ ಆನ್ಸರ್. ಜ್ಯೋತಿನು, ಮಾಧವ್ನು ಇಲ್ಲ. ಪವನ್ ಸುಖದೇವ್ ಇಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇಸ್ ದ ಯಮ್ತಂಗ್ ವಾಲೆ ಲೊಕೇಟೆಡ್ ಅಂತೆ, ಎಲ್ಲಿದೆ ಕಣಿವೆ ಅಂತ ನೋಡೋದಾದ್ರೆ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಸಿಕ್ಕಿಂ. ಸಿಕ್ಕಿಂ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ರೇಷಿಯೋ ಆಫ್ ಮನಿ ಹೆಲ್ಡ್ ಬೈ ಪಬ್ಲಿಕ್ ಅರ್ಥ ಇನ್ ಕರೆನ್ಸಿ ಟು ದಟ್ ದೇ ಹೋಲ್ಡ್ ಇನ್ ಬ್ಯಾಂಕ್ ಡೆಪಾಸಿಟ್ಸ್ ಕಾಲ್ಡ್, ಅವ್ರ ಹತ್ರ ಇರ್ತಕ್ಕಂಥ ಹಣಕ್ಕೂ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರಲ್ವಾ ಅದನ್ನ ಎರಡನ್ನೂ ಅನುಪಾತ ಅವೆರಡನ್ನು ಸೇರಿಸ್ಬಿಟ್ಟು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಕ್ಲಿಯರ್? ರಿಸರ್ವ್ ಡೆಪಾಸಿಟ್ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ, ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂತ ಕರೀತಾರೆ. ಅಂದ್ರೆ ಅವ್ರ ಹತ್ರ ಇರೋದಕ್ಕೂ ಬ್ಯಾಂಕ್ ಅಲ್ಲಿ ಅವ್ರು ಡೆಪಾಸಿಟ್ ಮಾಡ್ತಕ್ಕಂಥ ರೇಷಿಯೋ ಅನುಪಾತವನ್ನ ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂತ ಕರೀತಾರೆ. ಕೆಳಗಿನ ನರ್ತಕರಲ್ಲಿ ಯಾರು ನವೋದಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಭರತನಾಟ್ಯ ನೃತ್ಯ ಪ್ರಕಾರ? ಓಕೆ, ಮಲ್ಲಿಕಾ ಸರಬಾಯ್, ಯಾಮಿನಿ ಕೃಷ್ಣಮೂರ್ತಿ, ರುಕ್ಮಣಿ ದೇವಿ ಅರುಂಡಾಲೆ. ಓಕೆ, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದ್ರಲ್ಲಿ ಸ್ವಲ್ಪ ರಿಪೀಟ್ ಆಗಿದೆ ಅಂಡ್ ಓಕೆ, ನೆಕ್ಸ್ಟ್ ಈ ರೀತಿ ಆಗಿರಲ್ಲ. ಅಂಡ್ ಯಾರ್ಯಾರು ಇದೆಲ್ಲ ಕ್ವೆಶನ್ಸ್ ನ ಏನ್ ಚೆಕ್ ಮಾಡ್ತಾ ಇರ್ತೀರಲ್ವಾ, ಆದಷ್ಟು ಕನ್ನಡದಲ್ಲಿ ಬೇಕಾದರೂ ಕನ್ನಡದಲ್ಲಿ ಬರ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಬೇಕಾದರೂ ಇಂಗ್ಲಿಷ್ ಅಲ್ಲಿ ಕ್ವೆಶನ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಯಾರು ಇನ್ನೂ ಹೆಚ್ಚು ಲೈಕ್ ನಿಮ್ಗಿನ್ನೂ ಕ್ವೆಶನ್ಸ್ ಬೇಕು ಜಾಸ್ತಿ ಅಂತ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅಟ್ಲೀಸ್ಟ್ ಲೈವ್ ಅಲ್ಲಿ ಕೂಡ ನಾನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಲೈವ್ ಅಲ್ಲೂ ಕೂಡ GK ಕ್ವೆಶನ್ಸ್ ನ ಟೆಸ್ಟ್ ಮಾಡೋಣ ಅಂತೆ. ಟೆಸ್ಟ್ ಮಾಡೋದ್ರಿಂದ ನಿಮಗೂ ಕೂಡ ಗೊತ್ತಾಗುತ್ತೆ ಅಂಡ್ ಒಂದು ಕ್ಲಾರಿಫೈ ಆಗುತ್ತೆ. ಓಕೆ, ಲೈವ್ ಅಲ್ಲೂ ಕೂಡ ನಾನು ತಗೋತೀನಿ GK ಕ್ವೆಶನ್ಸ್ ನ, ಸರಿನಾ? ಎಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.